ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಮತ್ತೆ ಮೀನಾ ಇಬ್ರು ಲಾಯರ್‌ನ ನೋಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಚೇತನ ಅರುಣ್ ಅವ್ರ ತಾಯಿನ ಆಕ್ಸಿಡೆಂಟ್ ಮಾಡಿದ ವಿಷಯದ ಬಗ್ಗೆ ಸೂರ್ಯ ವಿವರಿಸಿ ಹೇಳ್ತಾ ಇರ್ತಾನೆ. ನನಗೂ ಇವಳ ತಂಗಿ ಗಂಡನ್ಗೂ ಇಬ್ರಿಗೂ ಮೊದ್ಲಿಂದನೂ ಆಗೋದಿಲ್ಲ. ಯಾಕಂದ್ರೆ ಅವನು ಟ್ರಾಫಿಕ್ ಪೊಲೀಸು, ನಾನು ಡ್ರೈವರ್ ಮೇಡಮ್. ತುಂಬಾ ಸಲಿ ಇಬ್ರಿಗೂ ಜಗಳಗಳಾಗಿದೆ. ನನ್ ಫ್ರೆಂಡ್ ಇಂದ ಅವ್ರ ಅಮ್ಮಂಗೆ ಹಿಂಗಾಯ್ತಲ್ಲ ಅಂತ ಅದೆಲ್ಲದಕ್ಕೂ ಕಾರಣ ನಾನೇ ಅಂತ ಹೇಳ್ತಿದ್ದಾನೆ. ಈಗ ನನ್ ಫ್ರೆಂಡ್ ಅರೆಸ್ಟ್ ಮಾಡಿದ್ದಾರೆ. ಜಾಮೀನು ಕೊಡೋದಕ್ಕಾಗ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಯ್ಯೋ ಇದೇನು ದೊಡ್ಡ ವಿಷಯನೇ ಅಲ್ಲ. ನಿಮ್ ಫ್ರೆಂಡಿನ ಸ್ಟೇಷನ್ ಇಂದ ಜಾಮೀನ್ ಕೊಟ್ಟು ಬಿಡ್ಸೋಣ. ಹಿಟ್ ಅಂಡ್ ರನ್ ಆಗಿದ್ರೆ ಕಷ್ಟ ಆಗ್ತಿತ್ತು. ಆದ್ರೆ ಅವರು ಆಕ್ಸಿಡೆಂಟ್ ಮಾಡಿ ಓಡೋಗೇನಿಲ್ವಲ್ಲ ಅಂತ ಲಾಯರ್ ಹೇಳ್ಬೇಕಾದ್ರೆ, ಇಲ್ಲ ಮೇಡಮ್ ಅವ್ರು ಅಲ್ಲೇ ಇದ್ರು, ಪೊಲೀಸ್ ಅವ್ರು ಬಂದು ಅಲ್ಲೇ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು ಅಂತ ಮೀನಾ ಹೇಳ್ತಾಳೆ. ಹಾಗಿದ್ಮೇಲೆ ಬೇಲೆ ಬೆಲೆ ಜಾಮೀನ್ ಖಂಡಿತ ಸಿಗತ್ತೆ. ಕೋರ್ಟ್ ವರ್ಗೂ ಹೋಗೋ ಅವಶ್ಯಕತೆ ಇಲ್ಲ. ನಾನಿವತ್ತು ನನ್ ಜೂನಿಯರ್ನ ಕಳಿಸಿ ಅಲ್ಲಿ ಏನಾಗಿದೆ ಅಂತ ವಿಚಾರಿಸ್ತೀನಿ. ಹಾಗೆ ಸ್ಟೇಷನ್ ಇನ್ಸ್ಪೆಕ್ಟರ್ ಹತ್ರನೂ ಮಾತಾಡ್ತೀನಿ. ನಿಮ್ ಫ್ರೆಂಡ್ ನ ಜಾಮೀನ್ ಮೇಲೆ ಕರ್ಕೊಂಡ್ ಬರ್ತೀನಿ ಅಂತ ಲಾಯರ್ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಸೂರ್ಯ ಮತ್ತೆ ಮೀನಾ ಇಬ್ರು ಹೇಳ್ತಿರ್ತಾರೆ. ಹಾಗೆ ನೆಕ್ಸ್ಟ್ ವಾರ ನಿಮ್ ಅಣ್ಣಂದು ಡೈವರ್ಸ್ ಕೇಸ್ ಇದೆ. ಅದಕ್ಕೆ ರೋಹಿಣಿ ಬಗ್ಗೆ ಯಾರಾದ್ರೂ ಸತ್ಯ ಗೊತ್ತಿರೋರು, ಅವ್ರ ಸ್ವಂತದವರು, ಅವ್ರ ಸಂಬಂಧಿಕರು ಅಥವಾ ಕ್ಲೋಸ್ ಫ್ರೆಂಡ್ ಆ ರೀತಿ ಏನಾದ್ರೂ ಸಂಬಂಧ ಪಟ್ಟಿರೋರಿದ್ರೆ ಅವ್ರನ್ನ ಕೋರ್ಟಿಗೆ ಕರ್ಕೊಂಡ್ ಬನ್ನಿ ಅಂತ ಲಾಯರ್ ಹೇಳ್ತಾರೆ. ಹಾಗೆ ಯಾರನ್ನ ಕರ್ಕೊಂಡ್ ಬರ್ತೀರಾ ಅಂತ ಅವ್ರ ಡೀಟೇಲ್ಸ್ನೆಲ್ಲ ನನ್ ಜೂನಿಯರ್ ಹತ್ರ ಕೊಟ್ಟೋಗಿ ಅಂತ ಲಾಯರ್ ಹೇಳ್ತಾರೆ. ಸರಿ ನಾವಿನ್ ಬರ್ತೀವಿ ಅಂತ ಹೇಳಿ ಸೂರ್ಯ ಮತ್ತೆ ಮೀನಾ ಇಬ್ರು ಆಚೆಗೆ ಬಂದು ಲಾಯರ್ ಜೂನಿಯರ್ ಹತ್ರ ಎಲ್ಲ ಇನ್ಫಾರ್ಮೇಶನ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಚೇತನ್ ಅವ್ರ ಅಕ್ಕ ಮತ್ತೆ ಅವ್ರ ಮನೆಯವ್ರ ಎಲ್ರು ಬಂದು ಕಾರ್ತಿನ ಜೊತೆ ಕರ್ಕೊಂಡ್ ಬಂದು ಅರುಣ್ ಮನೆ ಹತ್ರ ಬರ್ತಾರೆ. ಆಗ ಅರುಣ್ಗೆ ಇವ್ರು ಚೇತನ್ ಮನೆಯವರು ಅಂತ ಗೊತ್ತಾಗ್ತಿದ್ದಂಗೆ ಕೋಪ ಮಾಡ್ಕೋತಾನೆ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಅವ್ನ್ ಕೇಳಿದಾಗ, ಸರ್ ಇದ್ರಲ್ಲಿ ನಮ್ ಹುಡ್ಗಂದು ಯಾವ್ದೇ ರೀತಿ ತಪ್ಪಿಲ್ಲ ಸರ್ ಅಂತ ಚೇತನನ್ ಮನೆಯವರು ಕೇಳ್ಕೊಬೇಕಾದ್ರೆ, ಒಬ್ರನ್ ಸಾಯಿಸಿದ್ದು ತಪ್ಪಲ್ವಾ ಅಂತ ಅರುಣ್ ಕೇಳ್ತಿರ್ತಾನೆ. ಸರ್ ಅವ್ರು ಬೇಕು ಅಂತ ನಿಮ್ ಅಮ್ಮನ್ಗೆ ಗೊತ್ತಿಲ್ಲ ಸರ್. 15 ವರ್ಷದಿಂದ ಅವರು ಗಾಡಿ ಓಡಿಸ್ತಾ ಇದಾರೆ. ಇದುವರೆಗೂ ನನ್ ತಮ್ಮ ಒಂದು ಚಿಕ್ಕ ಆಕ್ಸಿಡೆಂಟ್ ನ ಸಹ ಮಾಡಿಲ್ಲ. ಅವ್ನ್ ಹೇಗ್ ಸರ್ ಬೇಕು ಅಂತ ನಿಮ್ ಅಮ್ಮನ ಮೇಲೆ ಗಾಡಿ ಹತ್ತಿಸ್ತಾನೆ ಅಂತ ಹೇಳ್ಕೊಂಡು ಚೇತನ್ ಅವ್ರ ಅಕ್ಕ ಅಳ್ತಿರ್ತಾರೆ. ಸರ್ ಸ್ವಲ್ಪ ಹೇಳಿದ ಅರ್ಥ ಮಾಡ್ಕೊಳ್ಳಿ ಸರ್. ಚೇತನಂದು ಯಾವ್ದೇ ರೀತಿ ತಪ್ಪಿಲ್ಲ ಸರ್. ನಿಮ್ ತಾಯಿ ಫೋನಲ್ಲಿ ಮಾತಾಡ್ಕೊಂಡು ಸರಿಯಾಗಿ ನೋಡ್ದೆ ರೋಡ್ ಕ್ರಾಸ್ ಮಾಡ್ತಿದ್ರು, ಅದಕ್ಕೆ ಹಿಂಗಾಯ್ತು ಅಂತ ಕಾರ್ತಿ ಹೇಳ್ತಿರ್ತಾನೆ. ಏಯ್ ಯಾರ ನೀನು, ಮೊದ್ಲು ಆಚೆಗೆ ಹೋಗೋ. ಕೊಲೆಗಾರಂಗೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬರ್ತೀರಾ, ಈ ರೀತಿ ಎಲ್ಲ ಮಾತಾಡು ಅಂತ ಆ ಸೂರ್ಯ ಕಳ್ಸದ್ನಾ ಅಂತ ಅರುಣ್ ಕೋಪದಲ್ಲಿ ಕೇಳ್ಬೇಕಾದ್ರೆ, ರೀ ಸಮಾಧಾನ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ ಅಂತ ಕನಕ ಹೇಳ್ತಿರ್ತಾಳೆ. ನೋಡ್ದ್ಯಾ ಆ ಸೂರ್ಯ ಹೆಂಗೆಲ್ಲ ಮಾತಾಡು ಅಂತ ಕಳ್ಸಿದಾನೆ ಅಂತ ಅರುಣ್ ಹೇಳ್ಬೇಕಾದ್ರೆ, ಇಲ್ಲ ಸರ್ ನಾವೇ ಬಂದಿದ್ದು. ಸೂರ್ಯ ಅಣ್ಣ ಏನು ಹೇಳಿಲ್ಲ ಅಂತ ಚೇತನ್ ಅವ್ರ ಅಕ್ಕ ಹೇಳ್ಕೊಂಡು, ನನ್ ತಮ್ಮನಿಂದಾನೆ ನಮ್ ಮನೆ ನಡೀತಾ ಇದೆ, ದಯವಿಟ್ಟು ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಅವ್ರಿಗೆ ಬೇಲ್ ಕೊಡ್ಸಿ ಅಂತ ಚೇತನನ್ ಅಕ್ಕ ಕೇಳ್ಕೊತಿರ್ತಾರೆ. ನಮ್ಮಮ್ಮನ್ನ ಸಾಯಿಸಿದಾನೆ, ಅವನ್ ಕುಟುಂಬ ಏನಾದ್ರೆ ನನಗೇನು ಅಂತ ಅರುಣ್ ರೇಗಾಡ್ತಿರ್ತಾನೆ. ಸರ್ ಸೂರ್ಯನ್ ಮೇಲಿರೋ ಕೋಪನ ಇವ್ರ ಮನೆಯವ್ರ ಮೇಲೆ ತೋರ್ಸ್ಬೇಡಿ ನೀವು ಅಂತ ಕಾರ್ತಿ ಹೇಳ್ಬೇಕಾದ್ರೆ, ಏನೋ ಅವ್ನ್ ಸೂರ್ಯ ಏನು ದೊಡ್ಡ ಡಾನ, ಅವನ್ ಮೇಲೆ ನಾನ್ ಕೋಪ ತೋರಿಸ್ತಿದೀನ, ಮರ್ಯಾದಿಂದ ಇಲ್ಲಿಂದ ಹೊರಟೋಗ್ಬಿಡು, ಇಲ್ಲಾಂದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಅರುಣ್ ಬೈತಿರ್ತಾನೆ. ಹಂಗೆ ಇದ್ರ ಬಗ್ಗೆನೆ ಮತ್ತೆ ಮತ್ತೆ ಅವ್ರೆಲ್ರು ಕೇಳ್ತಾ ಇರೋದ್ರಿಂದ ಅರುಣ್ಗೆ ತುಂಬಾ ಕೋಪ ಬಂದು ಅವ್ರ ಮೇಲೆ ಕೈ ಮಾಡಕ್ಕೆ ಅಂತ ಹೋಗ್ತಾನೆ. ಆಗ ಕನಕ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರುನು ಕಾರ್ತಿ ಮತ್ತೆ ಅವ್ನ್ ಫ್ರೆಂಡ್ಸ್ ಗಳಿಗೆಲ್ಲ ಅರುಣ್ ತುಂಬಾನೇ ಹೊಡಿತಿರ್ತಾನೆ. ಅಷ್ಟ್ರಲ್ಲಿ ಸೂರ್ಯ ಮೀನಾ ಇಬ್ರು ಅಲ್ಲಿಗ್ ಬರ್ತಾರೆ. ಜಗಳನ ಬಿಡಿಸಿ, ಏ ಕಾರ್ತಿ ಏನೋ ಆಯ್ತು ನಿನ್ಗೆ, ಯಾಕೋ ಇಲ್ಲಿಗ್ ಬಂದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇದೆಲ್ಲ ನಿನ್ ಕೆಲ್ಸ ತಾನೇ, ಹೊಡಿಯೋದಕ್ಕೆ ಜನನ್ ಕಳ್ಸಿ ಈಗ ಹಿಂದೆನೆ ಏನಾಯ್ತು ಅಂತ ನೋಡೋದಕ್ ಬಂದಿದ್ಯಾ ಅಂತ ಅರುಣ್ ಕೋಪದಿಂದ ಸೂರ್ಯನ ಕೇಳ್ತಿರ್ತಾನೆ. ಅಕ್ಕ ನೀವ್ ಯಾಕಕ್ಕ ಇಲ್ಲಿಗ್ ಬಂದ್ರಿ ಅಂತ ಸೂರ್ಯ ಚೇತನ್ ಅವ್ರ ಅಕ್ಕನ ಕೇಳ್ಬೇಕಾದ್ರೆ, ಏನ್ ಮಾಡೋದಪ್ಪ ಈಗಿರೋ ಪರಿಸ್ಥಿತಿಲಿ ಅವ್ನ್ಗೆ ಬೇಲೆ ಸಿಗೋದಿಲ್ವಂತೆ, ತುಂಬಾ ಭಯ ಆಯ್ತು, ಅದಕ್ಕೆ ಸರ್ನ ನೋಡಿ ಮಾತಾಡಿ ಸಮಾಧಾನ ಮಾಡೋದಿಕ್ಕೆ ಅಂತ ಬಂದೆ ಅಂತ ಚೇತನ್ ಅವ್ರ ಅಕ್ಕ ಹೇಳ್ತಾರೆ. ನೋಡ ಸೂರ್ಯ ಮಾತಾಡೋದಕ್ಕೆ ಅಂತ ಬಂದ್ರೆ ನಮ್ಗೆ ಹೊಡಿತಾನೆ ಅಂತ ಕಾರ್ತಿ ಹೇಳ್ತಿರ್ತಾನೆ. ಅರುಣ್ ಅವ್ರೆ ಅವ್ರು ಮಾತಾಡೋದಕ್ಕೆ ಅಂತ ಬಂದ್ಮೇಲೆ ನೀವ್ ಯಾಕೆ ಹೊಡಿತೀರಾ ಅಂತ ನೀನಾ ಕೇಳ್ತಿರ್ತಾಳೆ. ನೋಡಿ ನೀವ್ ಇಲ್ಲಿ ಇರ್ಬೇಡಿ, ನೀವು ಇಲ್ಲಿಂದ ಹೊರಡಿ, ನಾನು ಚೇತನನ್ನ ಹೇಗಾದ್ರೂ ಮಾಡಿ ಆಚೆ ಕರ್ಕೊಂಡ್ ಬಂದೇ ಬರ್ತೀನಿ, ನೀವ್ ತಲೆ ಕೆಡ್ಸ್ಕೋಬೇಡಿ ಅಂತ ಸೂರ್ಯ ಅವ್ರ ಹತ್ರ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾನೆ. ಆಗ ಅರುಣ್ ಕೋಪ ಮಾಡ್ಕೊಂಡು ಮನೆ ಒಳಗಡೆ ಹೋದಾಗ, ಈ ಕನಕ ಯಾಕೆ ಇವ್ರು ಈ ರೀತಿ ಮಾಡ್ತಿದಾರೆ ಅಂತ ನೀನಾ ಕೇಳ್ತಿರ್ತಾಳೆ. ಅದು ಹಾಗಲ್ಲಕ್ಕ, ಅದೇನಂದ್ರೆ ಅಂತ ಕನಕ ಹೇಳ್ಬೇಕಾದ್ರೆ, ಏ ಕನಕ ಮನೆ ಒಳಗಡೆ ಬಾ ಅಂತ ಅರುಣ್ ರೇಗಾಡ್ತಾನೆ. ಆಗ ಕನಕ ಅರುಣ್ ಹತ್ರ ಹೋದಾಗ, ಬರ್ತಾ ಹಂಗೆ ಗೇಟ್ ಲಾಕ್ ಮಾಡ್ಕೊಂಡ್ ಬಾ, ಕಂಡ್ ನಾಯಿಗಳೆಲ್ಲ ಮನೆಗ್ ನುಗ್ತವೆ ಅಂತ ಹೇಳಿ ಅರುಣ್ ಹೋಗ್ತಿರ್ತಾನೆ. ಏನ್ರಿ ನೀವು ಹಿಂಗೆಲ್ಲ ಮಾತಾಡ್ತೀರಾ ಅಂತ ಮೀನಾ ಕೇಳ್ಬೇಕಾದ್ರೆ ಸೂರ್ಯ ಮೀನನ್ನ ತಡೆದು, ಬಿಡು ಮೀನಾ, ಮನೆ ನಾಯಿಗೆ ರೋಡ್ ನಾಯಿ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಎಲ್ಲಾದ್ರ ಮಧ್ಯೆ ಕನಕ ಸಿಕ್ಕಾಕೊಂಡು ತುಂಬಾನೇ ನೊಂದ್ಕೊಂಡು ಒದ್ದಾಡ್ತಿರ್ತಾಳೆ. ಈ ಕಡೆ ಗಂಡಿನ್ಗೂ ಸಪೋರ್ಟ್ ಮಾಡಕ್ಕಾಗ್ದೆ, ಆ ಕಡೆ ಅಕ್ಕನ್ ಪರನು ನಿಲ್ಲಕ್ಕಾಗ್ದೆ ತುಂಬಾನೇ ನೊಂದ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಶೀಲಾ
ಶಾಂತಿಗೆ ಫೋನ್ ಮಾಡ್ಬಿಟ್ಟು ನಿಮ್ ಮಗ ಹಿಂಗೆಲ್ಲ ಬಂದು ಮಾತಾಡ್ದ, ದುಡ್ಡೆಲ್ಲ ಕೊಡಕ್ ಕೇಳ್ದ ಅಂತ ಹೇಳ್ದಾಗ ನಾನು ಅವನ ಹತ್ರ ಮಾತಾಡ್ತೀನಿ ಬಿಡಿ ಅಂತ ಹೇಳಿ ಶಾಂತಿ ಕಾಲ್ ಕಟ್ ಮಾಡ್ತಾಳೆ. ಯಾಕೇನಾಯ್ತು ಅಂತ ರಂಗನಾಥ್ ಅವ್ರು ಕೇಳಿದಾಗ ರವಿ ಶ್ರುತಿ ಮನೆಗೆ ಹೋಗ್ಬಿಟ್ಟು ಆ ನೀತು ರೆಸ್ಟೋರೆಂಟ್ ನ ಹಾಳ್ ಮಾಡಿದಿಕ್ಕೆ ಮತ್ತೆ ಅವಳ ಕಾಲ್ ಮುರಿದಿದ್ದಕ್ಕೆ 9 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ಕೇಳಿದಾನಂತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮೀನಾ ಸೂರ್ಯ ಇಬ್ರು ಮನೆಗ್ ಬರ್ತಾರೆ. ನೀವೇ ಹೇಳ್ರಿ, ಮಾವನ ಹತ್ರ ಹೋಗ್ಬಿಟ್ಟು ಈ ರೀತಿ ಎಲ್ಲ ಕೇಳಿದ್ರೆ ಅವ್ರಿಗೆ ಕೋಪ ಬರುತ್ತಾ ಇಲ್ವಾ? ಶ್ರುತಿ ಅವರಮ್ಮ ಫೋನ್ ಮಾಡಿ ನನ್ ಮೇಲೆ ರೇಗಾಡ್ತಿದ್ದಾರೆ ಅಂತ ಶಾಂತಿ ಹೇಳಿದಾಗ ಸಕ್ರೆ ರವಿ ಕರೆಕ್ಟ್ ಆಗೇ ಮಾಡಿದಾನೆ. ಹೇಳ್ಬೇಕು ಅಂದ್ರೆ ಅವ್ನ್ ಮಾಡಿರೋ ಕೆಲ್ಸಕ್ಕೆ ಕೋರ್ಟ್ಗೆ ಏನಾದ್ರೂ ಕೇಸ್ ಹೋಗಿದಿದ್ರೆ ಅಲ್ಲೂ ಅವರು ಇದನ್ನೇ ಹೇಳ್ತಾ ಇದ್ದಿದ್ದು. ರವಿನಾದ್ರೂ ದುಡ್ಡು ಕೇಳಿ ಸುಮ್ನೆ ಬಿಟ್ಟಿದ್ದಾನೆ, ಆದ್ರೆ ಕೋರ್ಟ್ ಅಲ್ಲಿ ಜೈಲ್ಗೂ ಹಾಕಿರೋರು ಅಂತ ಸೂರ್ಯ ಎದುರಿಸ್ತಾನೆ. ಸುಮ್ನೆ ನಿಂತ್ಕೊಳ್ಳೋ ನೀನು, ಏನೇನೋ ಮಾತಾಡ್ತಾನೆ. ರವಿಗೆ ನೀನೇನ ಈ ಐಡಿಯಾ ಎಲ್ಲ ಕೊಟ್ಟಿರೋದು ಅಂತ ಶಾಂತಿ ಕೇಳಿದಾಗ ಸಕ್ರೆ ಯಾಕ್ ಸಕ್ರೆ ಏನೇ ಆದ್ರೂ ನನ್ ಮೇಲೆ ಎತ್ತಾಕ್ತೀಯ ನೀನು? ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಫಸ್ಟ್ ಅನ್ಕೊಂಡಿರ್ಲಿಲ್ವಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಅತ್ತೆ, ರವಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಆ ನೀತು ಮಾಡ್ರೆ ತಪ್ಪಿರ್ಬೋದು, ಆದ್ರೆ ಅದಕ್ಕೆ ಅಂತ ಹೋಟೆಲ್ಗೆ ಬೆಂಕಿ ಹಚ್ಚಿ ಅವಳ ಕಾಲ್ ಮುರ್ದಾಕಿದ್ದು ತಪ್ಪು. ಅದಕ್ಕೆ ಆ ಹುಡ್ಗಿಗೆ ದುಡ್ಡು ಕೊಡ್ಲೇಬೇಕಲ್ವಾ ಅಂತ ನೀನಾ ಹೇಳ್ತಾಳೆ. ಆ ವಿಷಯ ಕೋರ್ಟ್ಗೆ ಹೋಗಿ ಅವ್ರು ಹೇಳಿ ದುಡ್ಡು ಕೊಡು ಅಂತ ಅಂದಿದ್ರೆ ಅದು ಬೇರೆ ವಿಷಯ ಆಗಿರ್ತಿತ್ತು ಕಣೆ. ಆದ್ರೆ ರವಿ ಹೋಗಿ ಅವ್ರ ಮಾವನ ಹತ್ರ ಕೇಳಿರೋದು. ಹಾಗಿದ್ದಾಗ ರವಿ ಮೇಲೆ ಅವ್ರ ಮಾವ ಕೋಪ ಮಾಡ್ಕೊಳ್ಳೋದಿಲ್ವೇನೆ? ಶ್ರುತಿ ಕೋಪ ಮಾಡ್ಕೊಳ್ಳೋದಿಲ್ವಾ? ಹಾಗಿದ್ಮೇಲೆ ಶ್ರುತಿ ಮನೆಗ್ ವಾಪಸ್ ಬರ್ತಾಳೇನೆ ಅಂತ ಶಾಂತಿ ಕೇಳ್ತಾಳೆ. ಶ್ರುತಿ ಅವ್ರ ಅಪ್ಪ ಮಾಡಿರೋದು ತುಂಬಾ ದೊಡ್ಡ ತಪ್ಪು ಕಣೆ. ಆ ಮನುಷ್ಯನ್ ಬುದ್ಧಿನೇ ಅಷ್ಟು. ನಾನ್ ಸರ್ವಿಸ್ ಅಲ್ಲಿ ಇರ್ಬೇಕಾದ್ರೂ ಅವನು ಹಿಂಗೆ ಮಾಡ್ತಿದ್ದ. ಪಾಪ, ಒಂದ್ ಹುಡುಗಿ ಕಾಲನ್ನ ಮುರಿಯೋ ಅಷ್ಟು ಅವನು ಕ್ರೂರ್ ಬುದ್ಧಿ ಅವನು ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದಕ್ಕೆ ಅಪ್ಪಯ್ಯ ರವಿ ಹೋಗಿ ಅವನ ಹತ್ರ ಕಾಂಪನ್ಸೇಷನ್ ಕೇಳಿರೋದು. ಆ ವಾಸುದೇವ್ ಸರಿಯಾದವನಲ್ಲ, ಅವ್ನ್ ದೊಡ್ಡ ಕುತಂತ್ರಿ ಅಂತ ಸೂರ್ಯ ಬೈತಿರ್ತಾನೆ. ನೋಡೋ, ಆದ್ರೂ ರವಿ ಅಲ್ಲಿ ಹೋಗಿ ಅಂತ ಮಾತುಗಳನ್ನ ಆಡ್ಬಾರ್ದಾಗಿತ್ತು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏನಪ್ಪಯ್ಯ ನೀನು ಹಿಂಗೆ ಹೇಳ್ತಾ ಇದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೋಡೋ ಇದ್ರಲ್ಲಿ ರವಿ ಜೀವನನೂ ಇದೆ. ರವಿ ಶ್ರುತಿ ಇಬ್ರು ಇದರಿಂದ ಇನ್ನು ದೂರ ಆಗ್ತಾರೆ ಕಣೋ. ಸಮಸ್ಯೆ ಇನ್ನು ದೊಡ್ಡದಾಗತ್ತೆ. ಈ ಸಮಸ್ಯೆಗೆ ಏನ್ ಪರಿಹಾರ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ ಕಣೋ ಅಂತ ರಂಗನಾಥ್ ಅವರು ಯೋಚನೆ ಮಾಡ್ತಿರ್ತಾರೆ. ಅಪ್ಪ, ಇದೇನ್ ದೊಡ್ಡ ಮ್ಯಾಟ್ರೇ ಅಲ್ಲ. ಶ್ರುತಿ ರವಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡೋದ್ರೆ ಆಯ್ತಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ಲೇ ಪೆಂಗ್ಯ, ಆ ಪೌಡ್ರನ್ನ ನಿನ್ನ ಯಾಮಾರ್ಸಿ ಹೋದ್ಲಲ್ಲ, ಅದಕ್ಕೆ ನೀನು ಅಡ್ಜಸ್ಟ್ ಮಾಡ್ಕೊಂಡು ಅವಳ ಜೊತೆ ಇರ್ತೀಯನೋ ಅಂತ ಸೂರ್ಯ ಕೇಳ್ತಾನೆ. ನಾನ್ ಯಾಕೋ ಅಡ್ಜಸ್ಟ್ ಮಾಡ್ಕೊಂಡ್ ಬದುಕ್ಬೇಕು? ಅವಳ ನನ್ನನ್ನ ಚೀಟ್ ಮಾಡೋಳೆ ಅಂತ ಮನೋಜ ಹೇಳ್ದಾಗ, ನಿನಗೆ ಒಂದು ಕಾರಣ ಇದ್ಮೇಲೆ ಆ ಮೈಕುಗೂ ಅವಳದೇ ಆದ ಕಾರಣ ಇರತ್ತೆ ಕಣೋ ಅಂತ ಸೂರ್ಯ ಹೇಳ್ತಾನೆ. ಈ ಎಲ್ಲ ಸಮಸ್ಯೆಗೂ ಆ ನೀತುನೇ ಕಾರಣ. ಅವಳು ಬಂದು ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಸುಮ್ನೆ ಇರು ಮೀನಾ, ಮುಂಚೆನೆ ಅವಳು ಈ ಮಾತನ್ನ ಕೇಳಿಲ್ಲ, ಇವಾಗ ಬೇರೆ ಕಾಲ್ ಬೇರೆ ಮುರ್ದಾಕಿದ್ದಾರೆ. ಈ ಜನ್ಮದಲ್ಲಿ ಅವಳು ಕ್ಷಮೆ ಕೇಳ್ತಾಳೆ ಅನ್ನೋ ನಂಬಿಕೆನೆ ನಂಗಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಹಿಂಗೆ ಆದ್ರೆ ನನ್ ಮಗನ್ ಜೀವನ ಏನಾಗುತ್ತೆ ರೀ? ನೀವಾದ್ರೂ ಸ್ವಲ್ಪ ರವಿ ಹತ್ರ ಮಾತಾಡಿ ಅಂತ ಶಾಂತಿ ಕೇಳ್ಕೊತಾಳೆ. ಏನ್ ಮಾಡ್ಲಮ್ಮ, ಇವಾಗ ರವಿ ಶ್ರುತಿ ಜೊತೆ ಜೀವನ ಮಾಡ್ಬೇಕು ಅನ್ಕೊಂಡ್ರೆ ಶ್ರುತಿ ಇಷ್ಟೊಂದು ಹಠ ಮಾಡ್ತಿದ್ದಾಳಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹಾಗಿದ್ಮೇಲೆ ನೀವ್ ಹೋಗಿ ಶ್ರುತಿ ಹತ್ರ ಮಾತಾಡಿ ಅಂತ ಶಾಂತಿ ಹೇಳಿದಾಗ, ಅಲ್ಲ ಕಣೆ, ಅವಳು ಇಷ್ಟಪಟ್ಟು ಮದ್ವೆ ಆಗಿರೋ ಗಂಡನ್ ಮಾತೆ ಕೇಳ್ತಾ ಇಲ್ಲ ಅವಳು. ಆಮೇಲೆ ಅವ್ರ ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳ್ತಾ ಇಲ್ಲ. ಅಂತದ್ರಲ್ಲಿ ನಾನ್ ಹೇಳಿದ್ರೆ ಕೇಳ್ತಾಳ? ಈ ಸಮಸ್ಯೆ ಬಗ್ಗೆ ಏನ್ ಮಾತಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ ನಾನ್ ಬೇಕಿದ್ರೆ ರವಿ ಹತ್ರ ಮಾತಾಡ್ತೀನಿ, ಏನಾದ್ರೂ ದಾರಿ ಇದ್ಯಾ ಅಂತ ನೋಡ್ತೀರಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಚೆನ್ನಾಗಿದೀನಿ, ನಮ್ ಕುಟುಂಬ ಈ ರೀತಿ ಹೊಡೆದಾಯ್ತು, ಅದ್ ಯಾರ್ ಕಣ್ಬಿತ್ತೋ ಏನೋ. ಮನೋಜನ್ ಜೀವನ ಹಿಂಗಾಗೋಯ್ತು, ರವಿ ಜೀವನ ಏನಾಗುತ್ತೋ ಅಂತಾನೆ ಅರ್ಥ ಆಗ್ತಿಲ್ಲ. ಈ ಮನೇಲಿ ಇವಳೊಬ್ಳು ಮಾತ್ರ ಖುಷಿಯಾಗಿರ್ತಾ ಇದ್ದಾಳೆ ಅಂತ ಶಾಂತಿ ಮೀನನ್ನ ನೋಡ್ಕೊಂಡ್ ಹೇಳ್ಬೇಕಾದ್ರೆ, ಮೀನಮ್ಮ ಈ ಮನೇಲಿ ಒಬ್ಳು ಅಂತ ಸಕ್ರಮ್ನವ್ರು ನಿನ್ ಬಗ್ಗೆನೆ ಮಾತಾಡ್ತಾ ಇರೋದು ಅಂತ ಸೂರ್ಯ ಹೇಳ್ದಾಗ, ಹೂರಿ ಗೊತ್ತಾಗ್ತಿದೆ ಅಂತ ಮೀನಾ ಹೇಳ್ತಾಳೆ. ನಾನ್ ಯಾಕೋ ಇಂಡೈರೆಕ್ಟ್ ಆಗಿ ಹೇಳ್ಬೇಕು? ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಈ ಮನೇಲಿ ಇವಳು ಮಾತ್ರ ಖುಷಿಯಾಗಿರ್ಬೇಕು, ಇನ್ನೆಲ್ರು ಹಾಳಾಗೋಗ್ಬಿಡ್ಬೇಕು, ಇದೆಲ್ಲ ಇವಳ ಪ್ಲಾನೇ ಆಗಿರುತ್ತೆ ಅಂತ ಶಾಂತಿ ಬೈತಿರ್ತಾಳೆ. ಹೌದು ಅತ್ತೆ, ನಾನೇ ಎಲ್ಲದನ್ನು ಪ್ಲಾನ್ ಮಾಡಿ ಮಾಡ್ತಾ ಇದೀನಿ, ಯಾಕಂದ್ರೆ ಈ ಮನೆಯವರು ಖುಷಿಯಾಗಿರೋದು ನನ್ಗಿಷ್ಟ ಇಲ್ಲ, ಅದಕ್ಕೆ ನಾನ್ ಹಿಂಗ್ ಮಾಡ್ದೆ ಅಂತ ಮೀನಾ ಹೇಳ್ತಾಳೆ. ಏನೇ ನೀನು ನೋಡ್ರಿ ಹೆಂಗ್ ಮಾತಾಡ್ತಿದ್ದಾಳೆ ಅಂತ ಶಾಂತಿ ಹೇಳಿದಾಗ, ನೀನ್ ಹೇಳಿದಕ್ಕೆ ಅಲ್ವೇನೆ ಅವ್ಳು ಹೇಳಿದ್ದು, ನಿನಗ್ ಮಾತ್ರ ಯಾಕೆ ಕೋಪ ಬರುತ್ತೆ? ಈ ಮನೇಲಿ ಎಲ್ರು ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋರಲ್ಲಿ ಮೊದಲನೇ ಹೇಳು ಅಂತಂದ್ರೆ ಅದು ಮೀನಾ ಕಣೆ ಅಂತ ರಂಗನಾಥ್ ಅವ್ರು ಬೈತಾರೆ. ಹಾಗೆ ಶಾಂತಿ ಇದನ್ನೆಲ್ಲ ಪರಿಹಾರ ಮಾಡೋದಿಕ್ಕೆ ಅಂತ ಒಂದ್ ಪೂಜೆ ಇಟ್ಕೊಂಡಿದೀನಿ ಅಂತ ಹೇಳ್ಬೇಕಾದ್ರೆ, ಏನೋ ಒಂದ್ ಮಾಡ್ಕೊ ಹೋಗು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಹೌದಮ್ಮ, ಡೈವರ್ಸ್ ಬೇರೆ ಸಿಕ್ಕಿಲ್ಲ, ಸಾಲ ಬೇರೆ ಜಾಸ್ತಿ ಇದೆ, ನೀನ್ ಹೇಳ್ದಂಗೆ ಇದಕ್ಕೆ ಪೂಜೆ ಮಾಡಿಸ್ಬೇಕಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ, ಲೊಪ್ಪೆಂಗ್ಯಾ ನೀನ್ ಇರೋ ಸಮಸ್ಯೆಗೆ ಪೂಜೆ ಅಲ್ಲ ಕುಂಭಾಭಿಷೇಕ ಮಾಡಿದ್ರು ಅದು ಸರಿ ಹೋಗೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇವಾಗ ನಿನ್ ಹತ್ರ ಯಾರಾದ್ರೂ ಕೇಳಿದ್ರೇನಾ ಹೋಗ ಅಂತ ಮನೋಜ ಕೋಪದಲ್ಲಿ ರೇಗಾಡ್ತಾನೆ.
ರೀ ಬನ್ರಿ ಹೋಗೋಣ ಅಂತ ಹೇಳ್ತಾ ಮೀನಾ ಸೂರ್ಯನ ಕರ್ಕೊಂಡು ಹೋಗ್ತಾಳ ಅಲ್ಲಿಂದ. ಈ ಕಡೆ ಮನೋಜ ರೂಮ್ ಅಲ್ಲಿ ತನ್ನ ಲ್ಯಾಪ್ಟಾಪ್ ತಗೊಂಡು ನೋಡ್ಬೇಕಾದ್ರೆ ಅಷ್ಟರಲ್ಲಿ ರೋಹಿಣಿ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ. ಯಾಕೆ ಇವಳಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ಮನೋಜ ಕೊನೆಗೆ ಕಾಲ್ ರಿಸೀವ್ ಮಾಡ್ತಾನೆ. ಮನೋಜ್, ಇವತ್ತು ಚಂದ್ರ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದಾನಲ್ವಾ? ಆಕಾಶದಲ್ಲಿ ಚಂದ್ರನು ಒಂಟಿಯಾಗಿದೆ, ನಾನು ಒಂಟಿಯಾಗೇ ಇದ್ದೀನಿ. ಆದ್ರೆ ನೀನ್ ನೆನಪು ನನ್ ಮನ್ಸಲ್ಲೇ ಓಡಾಡ್ತಾ ಇದೆ ಗೊತ್ತಾ? ಆದ್ರೆ ನಿನ್ಗೆ ಇದ್ರ ಬಗ್ಗೆ ಏನೋ ಅನ್ನಿಸ್ತಿಲ್ವಾ? ಜ್ಞಾಪಕ ಇದೆಯಾ ಮನೋಜ್? ಇದೇ ತರ ನಾವಿಬ್ರು ಸೇರಿ ಗಾರ್ಡನ್ ಅಲ್ಲಿ ಕುತ್ಕೊಂಡು ಚಂದ್ರನ್ನೇ ನೋಡ್ಕೊಂಡಿದ್ವಿ. ನೀನು ನನ್ ಹೆಗ್ಲ ಮೇಲೆ ಮಲ್ಕೊಂಡಿದ್ದೆ. ಇಬ್ರು ತುಂಬಾ ಹೊತ್ತು ಮಾತಾಡ್ತಿದ್ವಿ. ಆಗ್ಲೂ ನೀ ಹೇಳ್ದೆ ಅಲ್ವಾ, ಆ ಆಕಾಶ ಚಂದ್ರನ್ ತರ ನಾವ್ ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು ಅಂತ. ಆ ಚಂದ್ರನ ನೋಡ್ಬೇಕಾದ್ರೆ ನನ್ಗೊಂದ್ ವಿಷಯ ಅರ್ಥ ಆಯ್ತು. ಆ ಚಂದ್ರ ಒಂಟಿಯಾಗಿರೋದಕ್ಕೆ, ಆ ಒಂಟಿತನದಲ್ಲಿ ಏನೋ ಒಂದು ಸೈಲೆನ್ಸ್ ಇದೆ. ಆ ನಿಶ್ಶಬ್ದದಲ್ಲಿರೋ ಒಂಟಿತನ ನಮ್ಮನ್ನೇ ಸಾಯಿಸ್ತಾ ಇದೆ ಅಲ್ವಾ ಮನೋಜ್? ಆಮೇಲೆ ಇನ್ನೊಂದ್ ವಿಷಯ ಮನೋಜ್, ಆ ಚಂದ್ರಂಗೂ ಗೊತ್ತಿದೆ ತಾನು ಒಂಟಿಯಾಗಿದ್ದೀನಿ ಅಂತ. ಆದ್ರೆ ಅದಕ್ಕೋಸ್ಕರ ಆಕಾಶದ ಮೇಲೆ ಕೋಪ ತೋರ್ಸೋದಿಲ್ಲ, ಹಾಗೆ ತಾನ್ ಬರೋದನ್ನು ನಿಲ್ಸೋದಿಲ್ಲ. ಅದೇ ರೀತಿ ನನ್ನನ್ನ ನೀವು, ನಿಮ್ಮನ್ನ ನಾನು ತುಂಬಾ ಇಷ್ಟಪಡ್ತೀವಿ ಅಂತ ನನ್ಗೂ ಗೊತ್ತು. ನಿಮ್ಮನ್ನ ನಾನು ಮರೆಯೋದಕ್ಕಾಗೋದಿಲ್ಲ ಮನೋಜ್. ಒಂದು ದಿನದಲ್ಲಿ ಎಷ್ಟು ಸಲಿ ನಾನು ಉಸಿರಾಡ್ತೀನೋ ಅಷ್ಟು ಸಲಿ ನಾನು ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ. ಐ ಲವ್ ಯು ಮನೋಜ್ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಇದನ್ನೆಲ್ಲ ಕೇಳಿ ಮನೋಜ್ಗೆ ಕೋಪ ಬಂದು ಕಾಲ್ ಕಟ್ ಮಾಡಿ ಫೋನ್ ನ ಪಕ್ಕಕ್ಕೆ ಬಿಸಾಕ್ತಾನೆ. ನಾನು ಫಸ್ಟ್ ಕಾಲ್ ಮಾಡಿದಾಗ ನೀನು ಕಾಲ್ ರಿಸೀವ್ ಮಾಡ್ಲಿಲ್ಲ. ಆಮೇಲೆ ಕಾಲ್ ರಿಸೀವ್ ಮಾಡ್ಲಿಲ್ವಲ್ಲ ಅಂತ ನಾನ್ ಸುಮ್ನೆ ಇರ್ದೆ. ಮತ್ತೆ ಮತ್ತೆ ನಿಮ್ಗೆ ಕಾಲ್ ಮಾಡ್ತಾನೆ ಇದ್ದೆ. ಕೊನೆಗೆ ನೀವ್ ಕಾಲ್ ರಿಸೀವ್ ಮಾಡಿದ್ರಿ. ಅದೇ ತರನೇ ನಾನ್ ಮಾತಾಡ್ಬೇಕಾದ್ರೆ ನೀನು ಮಾತಾಡ್ತಾ ಇಲ್ಲ. ಆದ್ರೆ ನೀನ್ ಮಾತಾಡ್ತಿಲ್ಲ ಅಂತ ಏನು ನನ್ ಮಾತನ್ನ ನಿಲ್ಸೋದಿಲ್ಲ. ಖಂಡಿತ ಒಂದಲ್ಲ ಒಂದ್ ದಿವ್ಸ ನೀವ್ ನನ್ನ ಹತ್ರಕ್ ಬರ್ಲೇಬೇಕು, ನೀವ್ ನನ್ನನ್ನ ಮಾತಾಡಿಸ್ಲೇಬೇಕು ಅಂತ ಹೇಳ್ಕೊಂಡು ರೋಹಿಣಿ ಮನ್ಸಲ್ಲೇ ಖುಷಿ ಪಡ್ತಿರ್ತಾಳೆ. ಈ ಕಡೆ ರವಿ ತುಂಬಾನೇ ನೊಂದ್ಕೊಂಡು ಮನೆಗ್ ಬಂದು ಸೂರ್ಯನ ತಬ್ಕೊಂಡು, ನಾನು ಯಾರು ಏನೇ ಹೇಳಿದ್ರು ನಿನ್ ಮೇಲೆ ಅನುಮಾನ ಪಡ್ಬಾರ್ದಾಗಿತ್ತು ಕಣೋ, ಸಾರಿ ಕಣೋ ಅಂತ ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡೋ ರವಿಗಾನ್, ಇಷ್ಟಕ್ಕೆಲ್ಲ ಯಾಕೋ ಹಿಂಗೆಲ್ಲ ಕೇಳ್ತಿದ್ಯಾ ಅಂತ ಸೂರ್ಯನು ರವಿನ ಹಗ್ ಮಾಡ್ತಿರ್ತಾನೆ. ಆಗ ರವಿ ತಂದಿರೋ ಬ್ಯಾಗ್ ಅಲ್ಲಿ ಬಾಟ್ಲಿ ಸೌಂಡ್ ಬರುತ್ತೆ. ಅದನ್ನ ಕೇಳಿ ಮೀನಾ ಇಬ್ರನ್ನು ಗುರಾಯಿಸ್ತಿರ್ತಾಳೆ. ಅದು ಬಾಟ್ಲು ಅಂತ ಸೂರ್ಯನ್ಗೂ ಮತ್ತೆ ಮೀನನ್ಗೂ ಗೊತ್ತಾಗತ್ತೆ. ಆಗ ಸೂರ್ಯ ಕಣ್ಸನ್ನ ಮಾಡಿ ಇದು ಅದೇನಾ ಅಂತ ಕೇಳಿದಾಗ ರವಿ ಹೌದು ಅಂತ ಹೇಳ್ತಾನೆ. ಲೋ ಸೂರ್ಯ, ಆಚೆಗೆ ಹೋಗೋಣವಾ ಅಂತ ರವಿ ಕೇಳ್ಬೇಕಾದ್ರೆ ಯಾಕೆ ಅಂತ ಸೂರ್ಯ ಕೇಳ್ತಾನೆ. ಮನ್ಸು ಸರಿ ಇಲ್ಲ ಕಣೋ, ಅದಕ್ಕೆ ಸ್ವಲ್ಪ ಮಾತಾಡ್ಬೇಕು ಕಣೋ ಅಂತ ರವಿ ಹೇಳ್ತಾನೆ. ಯಾಕ್ ರವಿ, ಮನ್ಸು ಸರಿ ಇಲ್ಲ ಅಂದ್ರೆ ರೂಮಲ್ಲೇ ಕುತ್ಕೊಂಡ್ ಮಾತಾಡ್ಬೋದಲ್ವಾ, ಅದಕ್ ಆಚೆ ಯಾಕೆ ಹೋಗ್ಬೇಕು ಅಂತ ಮೀನಾ ಕೇಳಿದಾಗ, ಇಲ್ಲ ಅದ್ಕೆ ಅದು ಸುಮ್ನೆ ಫ್ರೀ ಆಗಿ ಗಾಳಿಲಿ ಮಾತಾಡೋಣ ಅಂತ ಅಷ್ಟೇನೆ, ಇಲ್ಲಿ ಮನೆ ಒಳಗಡೆ ತುಂಬಾ ಶೆಕೆ ಅಲ್ವಾ ಅಂತ ರವಿ ಹೇಳ್ಬೇಕಾದ್ರೆ ಮೀನಾ ಇಬ್ರನ್ನು ಗುರಾಯಿಸ್ತಿರ್ತಾಳೆ. ಅಷ್ಟ್ರಲ್ಲಿ ಮನೋಜ್ ಅಲ್ಲಿಗ್ ಬಂದು, ಲೋ ರವಿಗಾನ್, ಏನೋ ಇದು ಅಪ್ಪಿ, ಆ ನೀತು ರೆಸ್ಟೋರೆಂಟ್ ನ ಸುಟ್ಟಾಕಿದ್ದು ಮತ್ತೆ ಅವ್ಳ ಕಾಲ್ ಮುರಿದಿದ್ದು ನಿಮ್ ಮಾವ ಅಂತೆ ಅಂತ ಮನೋಜ ಕೇಳ್ಬೇಕಾದ್ರೆ ಹೌದು ಕಣೋ ಅಂತ ರವಿ ಹೇಳ್ತಾನೆ. ಅದ್ ಸರಿ, ಇವಾಗ ನಿನ್ ಹೆಂಡತಿ ಏನ್ ಮನೆಗ್ ಬರ್ತಾಳಂತೋ ಇಲ್ವೋ ಅಂತ ಮನೋಜ ಕೇಳ್ಬೇಕಾದ್ರೆ, ಅದೆಲ್ಲ ಫ್ರೀ ಆಗಿ ಮಾತಾಡೋಣ ಕಣೋ, ಬಾ ಆಚೆಗೆ ಹೋಗೋಣ ಅಂತ ರವಿ ಹೇಳ್ಬೇಕಾದ್ರೆ, ಏ ಆಚೆ ಯಾಕೋ, ನಮ್ ರೂಮಲ್ಲೇ ಮಾತಾಡೋಣ ಬಾರೋ ಅಂತ ಹೇಳ್ತಾ ಮನೋಜ ರವಿ ಹತ್ರ ಬ್ಯಾಗ್ ಇಸ್ಕೊಂಡ್ ಹೋಗ್ತಾನೆ. ಲೇ ಸೂರ್ಯ, ಬಾರೋ ಹೋಗೋಣ ಅಂತ ರವಿ ಕರಿಬೇಕಾದ್ರೆ, ನೀನ್ ಹೋಗಪ್ಪ ನಾನ್ ಬರ್ತೀನಿ ಅಂತ ಸೂರ್ಯ ಹೇಳಿ ರವಿನ ಕಳಿಸ್ತಾನೆ. ಆಗ ಮೀನಾ ಕೋಪ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಏ ಮೀನಮ್ಮ, ಅದು ರವಿ ಏನೋ ಮಾತಾಡ್ಬೇಕಂತೆ ಅಂತ ಸೂರ್ಯ ಕೇಳ್ತಾನೆ. ಯಾಕೆ, ಅದನ್ನ ಇಲ್ಲೇ ಮಾತಾಡಕ್ ಆಗೋದಿಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ಇಲ್ಲ ಅವ್ನ್ ಕರೀತಾ ಇದ್ದಾನೆ, ಅದು ಇರುತ್ತಲ್ಲ ಅಣ್ಣ ತಮ್ಮಂದ್ರು ಪರ್ಸನಲ್ ವಿಷಯ, ಅದಕ್ಕೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನೀವ್ ಅಣ್ಣ ತಮ್ಮಂದ್ರು ಒಂಟಿಯಾಗಿ ಹೇಗೆ ಪರ್ಸನಲ್ ಆಗಿ ಮಾತಾಡ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ಅಂತ ಮೀನಾ ಹೇಳಿದಾಗ, ಕಂಡಿಡ್ದ್ಬಿಟ್ಟಾ ಅಂತ ಸೂರ್ಯ ಕೇಳ್ತಾನೆ. ಅವ್ರ್ ತಗೊಂಡ್ ಬಂದಿರೋ ಬ್ಯಾಗ್ ಅಲ್ಲಿ ಸೌಂಡ್ ಕೇಳಿಸ್ತಲ್ಲ ಬಾಟ್ಲದು ಅಂತ ಮೀನಾ ಹೇಳ್ಬೇಕಾದ್ರೆ, ಓ ಪರವಾಗಿಲ್ವೇ ಮೀನಮ್ಮ, ಕಂಡಿಡ್ದ್ಬಿಟ್ಟಿದ್ಯಾ ಬಾಟ್ಲಿ ಶಬ್ದದಲ್ಲೇ, ತುಂಬಾ ಟ್ಯಾಲೆಂಟೆಡ್ ನೀನು ಅಂತ ಸೂರ್ಯ ಹೊಗಳ್ತಿರ್ತಾನೆ. ಏನ್ ಮಾಡೋದು, ನಿಮ್ ಜೊತೆ ಸೇರ್ಕೊಂಡು ಈ ಬಾಟ್ಲ್ ಶಬ್ದ, ಆ ಬಾಟ್ಲಿಂದ ಬರೋ ಆ ಗಬ್ಬು ವಾಸನೆನೋ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ಗಬ್ಬು ಅಂತ ಎಲ್ಲ ಹೇಳ್ಬಾರ್ದಮ್ಮ, ವಾಸನೆ ಅಂತ ಹೇಳ್ಬೇಕು ಅಂತ ಸೂರ್ಯ ಹೇಳ್ತಾನೆ. ನನ್ಗೆ ಅದು ಗಬ್ಬು ವಾಸನೆನೆ, ಈಗೇನು ನೀವ್ ಹೋಗ್ ಕುಡಿಬೇಕಾ ಅಂತ ಮೀನಾ ಕೇಳ್ಬೇಕಾದ್ರೆ, ಮೀನಮ್ಮ ಪಾಪ ರವಿ ಮನ್ಸಿಗೆ ಅವ್ನ್ ತುಂಬಾ ನೋವಾಗಿರುತ್ತೆ, ಅದಕ್ಕೆ ತಗೊಂಡ್ ಬಂದಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಹೌದೌದು, ನೀವ್ ಗಂಡಸ್ರು ನಿಮ್ಗೆ ಮನ್ಸಿಗೆ ನೋವಾದ್ರೆ ತಕ್ಷಣ ಕುಡಿಯೋದಕ್ಕೆ ಶುರು ಮಾಡ್ಬಿಡ್ತೀರಾ, ನಾವು ಇದೇ ರೀತಿ ಅಪ್ಸೆಟ್ ಆದಾಗ ನಾವೇನ್ ಮಾಡೋದು ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಮೀನನ್ಗೆ
ಉಸ್ಲಾಯಿಸಿ ಅವಳನ್ನ ಒಪ್ಸಿ ಸೀದಾ ಮನೋಜನ್ ರೂಮ್ಗೆ ಹೋಗ್ತಾನೆ. ಈ ಕಡೆ 3 ಜನನು ಕುತ್ಕೊಂಡು ಕುಡಿಬೇಕಾದ್ರೆ ಅವ್ರವ್ರ ಕಷ್ಟನ ಹೇಳ್ಕೊತಿರ್ತಾರೆ. ಅದೇ ಟೈಮಲ್ಲಿ ರೋಹಿಣಿ ತನ್ನ ಶೋರೂಮ್ಗ್ ಬಂದು ತನ್ಗೆ ಟಾರ್ಚರ್ ಕೊಡ್ತಿರೋದು, ಫೋನ್ ಮಾಡಿ ಹಿಂಸೆ ಕೊಡ್ತಿರೋದ್ರ ಬಗ್ಗೆ ಮನೋಜ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡ್ತಿರ್ತಾನೆ. ಓಹೋ, ನೀನಿನ್ನ ಈ ರೂಟಲ್ಲಿ ಜಂಟಿ ಮಾಡ್ಕೊಳ್ಳೋದಕ್ಕೆ ಆ ಪೌಡ್ರ್ ಪ್ಲಾನ್ ಮಾಡ್ತಿದ್ದಾಳ. ತುಂಬಾ ಡೇಂಜರ್ ಇವಳು, ದೊಡ್ಡ ಕೇಡಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ, ಅವಳು ಮಾತಾಡೋದನ್ನ ಕೇಳಿಸ್ಕೊಳಕ್ಕೂ ಆಗ್ತಿಲ್ಲ, ಅವಳ ಹತ್ರ ಮಾತಾಡಕ್ಕೂ ಆಗ್ತಿಲ್ಲ, ಹಿಂಸೆ ಆಗ್ತಿದೆ. ನನಗಂತೂ ಅವಳನ್ನ ಹೆಂಡತಿ ಅಂತ ಒಪ್ಕೊಳಕ್ಕೂ ಆಗಲ್ಲ, ಅವಳ ಜೊತೆ ಜೀವನ ಮಾಡಕ್ಕೂ ಆಗೋದಿಲ್ಲ ಅಂತ ಹೇಳ್ಕೊಂಡು ಮನೋಜ ಹಾಗೆ ನಿದ್ದೆ ಮಾಡ್ಬಿಡ್ತಾನೆ. ಹಾಗೆ ಸೂರ್ಯ ರವಿಗೆ ಸಮಾಧಾನ ಮಾಡಿ, ಅಪ್ಪಯ್ಯನ ಹತ್ರ ಮಾತಾಡಿ ಹೆಂಗೋ ಸಮಾಧಾನ ಮಾಡೋಣ, ಆದಷ್ಟು ಬೇಗ ಮೈಕನ್ನ ಮನೆಗ್ ಕರ್ಸ್ಕೊಂಡ್ ಬರೋಣ, ನೀನ್ ಟೆನ್ಷನ್ ತಗೋಬೇಡ ಅಂತ ಹೇಳಿ ಅವನ್ಗೂ ಸಮಾಧಾನ ಮಾಡ್ತಾನೆ. ಈ ಕಡೆ ಬೆಳಗ್ಗೆನೆ ಸೂರ್ಯ ಟ್ರಿಪ್ಗೆ ಅಂತ ಬಂದ್ಬಿಟ್ಟಿರ್ತಾನೆ. ಆಗ ರವಿ ಫೋನ್ ಮಾಡಿ, ನೀನ್ ಎಲ್ಲಿದ್ಯೋ ಅಲ್ಲೇ ಇರು, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಅವನ್ಗೋಸ್ಕರ ಒಂದು ಸ್ಪೆಷಲ್ ಡಿಶ್ ನ ರೆಡಿ ಮಾಡ್ಕೊಂಡ್ ತಂದ್ಕೊಡ್ತಾನೆ. ಯಾಕೋ ಇದೆಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಲೋ, ನಾನ್ ಮಾಡಿರೋದಕ್ಕೆ ನನಗೆ ತುಂಬಾನೇ ನೋವಾಗ್ತಿದೆ ಕಣೋ, ನಿನ್ ಮೇಲೆ ನಾನು ಅನುಮಾನ ಪಡ್ಬಾರ್ದಾಗಿತ್ತು, ಆ ಗಿಲ್ಟ್ ಫೀಲು ನನ್ಗಿನ್ನೂ ಆಗ್ತಿದೆ ಅಂತ ರವಿ ಹೇಳ್ತಿರ್ತಾನೆ. ಹೋಗ್ಲಿ ಬಿಡೋ ರವಿಗಾನ್, ಮನೋಜ ನನ್ಗ ಅಣ್ಣ ಆಗಿದ್ರು ಯಾವತ್ತೂ ಅವನು ಅಣ್ಣನ್ ತರ ನಡ್ಕೊಳ್ಳೇ ಇಲ್ಲ, ನನ್ನನ್ನ ಪ್ರೀತಿಯಿಂದ ನೋಡ್ಲೂ ಇಲ್ಲ. ಆದ್ರೆ ನೀನೇ ಕಣ, ಅಪ್ಪ ಆದ್ಮೇಲೆ ನನ್ನನ್ನ ನಂಬಿದ್ದು, ನನ್ಗೆ ಸಪೋರ್ಟ್ ಆಗಿ ನಿಂತಿದ್ದು. ಆದ್ರೆ ನೀನ್ ನನ್ನನ್ನ ಆ ರೀತಿ ಕೇಳ್ದಲ್ಲ, ಅದಕ್ಕೆ ಸ್ವಲ್ಪ ನೋವಾಗಿತ್ತು ಅಷ್ಟೇ, ಅದೆಲ್ಲ ಮರ್ತ್ಬಿಟ್ಟೆ ಕಣೋ ಬಿಡೋ ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ ಸೂರ್ಯ, ನೋಡು, ನಾನ್ ನಿನಗೋಸ್ಕರ ಇದ್ ಮಾಡ್ಕೊಂಡ್ ಬಂದಿದೀನಿ, ಇದ್ ನೀನ್ ತಿಂದೆ ಅಂದ್ರೆ ನೀನ್ ನನ್ನನ್ನ ಕ್ಷಮಿಸಿದ್ಯಾ ಅಂತ ಅರ್ಥ ಕಣೋ ಅಂತ ರವಿ ಹೇಳ್ಬೇಕಾದ್ರೆ, ಲೋ ರವಿಗಾನ್, ನಾನು ಅಷ್ಟ್ರ ಮಟ್ಟಿಗೆಲ್ಲ ಯೋಚನೆ ಮಾಡಿಲ್ಲ ಕಣೋ, ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಡ. ನೆಕ್ಸ್ಟ್ ಜನ್ಮ ನಮ್ಗಿದ್ಯೋ ಇಲ್ವೋ ಗೊತ್ತಿಲ್ಲ, ಇದ್ರೂನು ನಾವಿಬ್ರು ಅಣ್ಣ ತಮ್ಮಂದ್ರಾಗಿ ಹುಡ್ತೀವೋ ಅದು ಗೊತ್ತಿಲ್ಲ ಕಣೋ, ಆದ್ರೆ ಈಗಿರೋ ಜೀವನನ ಹ್ಯಾಪಿಯಾಗಿ ಕಳಿಬೇಕು ಅಷ್ಟೇ ಕಣೋ ಅಂತ ಸೂರ್ಯ ಹೇಳ್ತಾನೆ. ಹಂಗಿದ್ರೆ ನಿನ್ಗೆ ನನ್ ಮೇಲ್ ಕೋಪ ಇಲ್ಲ ತಾನೆ ಅಂತ ರವಿ ಕೇಳ್ಬೇಕಾದ್ರೆ, ಲೋ ಇಲ್ಲ ಕಣೋ, ಕೋಪ ಎಲ್ಲ ಏನಿಲ್ಲ ಅಂತ ಹೇಳಿದ್ನಲ್ಲ, ನೀನ್ ನನ್ ಬಗ್ಗೆ ಅರ್ಥ ಮಾಡ್ಕೊಂಡಲ್ಲ, ನನ್ಗಷ್ಟೇ ಸಾಕು ಅಂತ ಸೂರ್ಯ ಹೇಳಿ ರವಿನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾನೆ. ಈ ಕಡೆ ಕುಸುಮ ಅವರು ಮೀನನ್ನ ಫೋನ್ ಮಾಡಿ ಮನೆಗ್ ಕರೆದಿರ್ತಾರೆ. ಆಗ ಮೀನ ಮನೆಗ್ ಬಂದು, ಯಾಕಮ್ಮ ಫೋನ್ ಮಾಡೋ ಕರ್ದಿದ್ದು ಅಂತ ಕೇಳ್ಬೇಕಾದ್ರೆ, ಕನಕ ಮನೆಗ್ ಬಂದಿದ್ದಾಳ ಕಣೆ, ಮನೆಗ್ ಬಂದಾಗ್ಲಿಂದ ಅವಳು ಏನು ಮಾತಾಡದೆ ಸೈಲೆಂಟ್ ಆಗಿದ್ದಾಳೆ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಮಾತಾಡ್ತಿಲ್ಲ ಕಣೆ ಅಂತ ಕುಸುಮ ಅವರು ಹೇಳ್ತಾರೆ. ಯಾಕಮ್ಮ ಏನಾಯ್ತು ಅಂತ ಮೀನಾ ಕೇಳಿದಾಗ, ಅವಳು ಹೇಳಿದ್ರೆ ಅಲ್ವೇ ನನ್ ಗೊತ್ತಾಗಕ್ಕೆ, ನಾನ್ ಎಷ್ಟೋ ಸಲ ಕೇಳ್ದೆ, ಆದ್ರೆ ಅವಳು ಏನು ಉತ್ತರನೇ ಕೊಡ್ತಿಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ಆಗ ಅವಳು ಎಲ್ಲಿದ್ದಾಳೆ ಅಂತ ಮೀನಾ ಕೇಳ್ಬೇಕಾದ್ರೆ, ರೂಮಲ್ಲಿ ಇದ್ದಾಳೆ ಅಂತ ಕುಸುಮ ಅವರು ಹೇಳ್ತಾರೆ. ಆಗ ಮೀನಾ ಕನಕನ್ನ ನೋಡೋದಿಕ್ಕೆ ಅಂತ ರೂಮ್ಗೆ ಹೋಗಿ ಕನಕ ಅಂತ ಕರೆದಾಗ, ಮಲ್ಗಿರೋ ಕನಕ ಎದ್ ಕುತ್ಕೊಂಡು ಬಾಕ ಅಂತ ಕರೀತಾಳೆ. ಆಗ ಕನಕನ್ ಪರಿಸ್ಥಿತಿನ ನೋಡಿ ಮೀನಿಗೆ ಭಯ ಆಗತ್ತೆ. ಕನಕ ಏನೇ ಆಯ್ತು ನಿನ್ಗೆ, ಯಾಕೆ ಹಿಂಗಿದ್ಯಾ, ಹುಷಾರಿಲ್ವಾ, ಆಸ್ಪತ್ರೆಗೆ ಹೋಗಣ್ವಾ ಅಂತ ಎಲ್ಲ ಮೀನ ವಿಚಾರಿಸ್ಬೇಕಾದ್ರೆ, ಹಾಗೇನು ಇಲ್ಲಕ್ಕ, ಸರಿಯಾಗಿ ನಿದ್ದೆ ಮಾಡಿಲ್ಲ, ಅದಕ್ಕೆ ಈ ರೀತಿ ಇದೀನಿ ಅಂತ ಕನಕ ಹೇಳ್ತಾಳೆ. ಏನು ನಿದ್ದೆ ಮಾಡಿಲ್ಲ ಅಂದ್ರೆ ಮುಖ ಈ ರೀತಿ ಇರುತ್ತೇನೆ, ನೋಡು ಏನಾಯ್ತು ಅಂತ ಮೊದ್ಲು ಹೇಳು ಅಂತ ಮೀನಾ ಕೇಳ್ಬೇಕಾದ್ರೆ, ಅಕ್ಕ ಏನು ಇಲ್ಲಕ್ಕ, ನಾನ್ ಚೆನ್ನಾಗೇ ಇದ್ದೀನಿ ಅಂತ ಕನಕ ಸುಳ್ಳು ಹೇಳ್ತಿರ್ತಾಳೆ. ನೋಡು ಏನಾಯ್ತು ಅಂತ ಹೇಳು ಅಂತ ಮೀನಾ ಫೋರ್ಸ್ ಮಾಡಿ ಕೇಳ್ಬೇಕಾದ್ರೆ, ಕನಕ ಏನು ಇಲ್ಲ ಅಂತಾನೆ ಹೇಳ್ತಿರ್ತಾಳೆ. ಆಗ ಸಡನ್ ಆಗಿ ಕನಕನ್ ಕೈಲಿ ಗಾಯ ಆಗಿರೋದನ್ನ ಮೀನಾ ನೋಡ್ತಾಳೆ. ಏನೇ ಇದು, ಕೈಗೆ ಬ್ಯಾಂಡೇಜ್ ಸುತ್ಕೊಂಡಿದ್ಯಾ, ಏನಾಯ್ತು ಅಂತ ಮೀನಾ ಭಯದಲ್ಲಿ ಕೇಳ್ಬೇಕಾದ್ರೆ, ಅದು ಗಾಯ ಆಯ್ತು ಅಷ್ಟೇ ಅಕ್ಕ, ಚಿಕ್ಕದಾಗಿ ಅಂತ ಕನಕ ಹೇಳ್ತಾಳೆ. ನಿನ್ ಕೈಗೆ ಗಾಯ ಆಗಿರೋದಕ್ಕೆ ನಿನ್ ಮುಖ ಯಾಕೆ ಈ ರೀತಿ ಊದ್ಕೊಂಡಿದೆ ಹೇಳೆ ಅಂತ ಮೀನಾ ಫೋರ್ಸ್ ಆಗಿ ಕೇಳ್ತಾಳೆ. ಆಗ ಕನಕ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಏನೇ ಆಯ್ತು ಅಂತ ಮೀನಾ ಕೇಳ್ತಾನೆ ಇರ್ತಾಳೆ. ಆಗ ಕನಕ ಹೋಗಿ ಮೀನನ್ನ ತಬ್ಕೊಂಡು ತುಂಬಾನೇ ಅಳ್ತಿರ್ತಾಳೆ. ಹಾಗೆ ಅರುಣ್ ತನಗ್ ಕೊಟ್ಟಿರೋ ಚಿತ್ರಹಿಂಸೆ ಬಗ್ಗೆ ಕನಕ ಮೀನಿನ ಹತ್ರ ಹೇಳ್ತಾಳೆ. ಹಾಗೆ ಭಾವನ್ ಬಗ್ಗೆ ನಾನ್ ಸಪೋರ್ಟ್ ಮಾಡ್ಕೊಂಡ್ ಮಾತಾಡಿದಿಕ್ಕೆ ಅವರು ನನ್ನನ್ನ ತಳ್ಳಿದ್ರು, ಅವಾಗ ನನ್ ಕೈಗೆ ಏಟಾಯ್ತು, ತಲೆಗೂ ಏಟಾಯ್ತು ಅಂತ ಕನಕ ಹೇಳ್ತಾಳೆ. ಹಾಗೆ ಇನ್ಮೇಲೇನಾದ್ರೂ ಅವನ್ ಬಗ್ಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡಿದ್ರೆ ನಿನ್ನನ್ನ ಸಾಯಿಸಾಕ್ಬಿಡ್ತೀನಿ ಅಂತ ನನ್ಗೆ ವಾರ್ನಿಂಗ್ ಕೊಟ್ರು ಅನ್ನೋ ವಿಷಯನೂ ಕನಕ ಮೀನಿನ ಹತ್ರ ಹೇಳ್ತಾಳೆ. ಅಕ್ಕ, ಭಾವ ತುಂಬಾ ಸಲಿ ಹೇಳಿದ್ರು ಆ ಅರುಣ್ ಸರಿ ಇಲ್ಲ ಅಂತ, ಆದ್ರೆ ಭಾವನ್ ಮಾತ್ ಕೇಳ್ದೆ ನಾನ್ ಇಂಥ ತಪ್ಪು ಕೆಲ್ಸ ಮಾಡ್ಬಿಟ್ಟೆ, ಅರುಣ್ ಜೊತೆ ನಾನ್ ಮದ್ವೆ ಮಾಡ್ಕೊಂಡು ತಪ್ಪು ಮಾಡ್ದೆ ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ. ನನ್ಗೆ ಹುಷಾರಿಲ್ಲ, ನನ್ ಕೈಲಿ ಅಡ್ಗೆ ಮಾಡಕ್ ಆಗ್ತಿಲ್ಲ ಅಂತ ನಾನ್ ಅಡ್ಗೆ ಮಾಡ್ಲಿಲ್ಲ, ಆದ್ರೆ ಅವರು ಡ್ಯೂಟಿಯಿಂದ ಬಂದ್ಮೇಲೆ ಅಡ್ಗೆ ಯಾಕೆ ಮಾಡಿಲ್ಲ ಅಂತ ಮತ್ತೆ ನನ್ಗೆ ಹೊಡೆದ್ರಕ್ಕ, ಎಲ್ಲ ನಂದೇ ಕಣೆ ತಪ್ಪು, ನಂದೇ ಎಲ್ಲ ತಪ್ಪು, ಭಾವನ್ ಮಾತ್ ಕೇಳ್ದೆ ನಾನು ಅವ್ರನ್ನ ಮದ್ವೆ ಆಗಿದ್ದಕ್ಕೆ ನನ್ಗಿಂತದೆಲ್ಲ ಆಗ್ಬೇಕಾಗಿದ್ದೆ ಅಂತ ಹೇಳ್ಕೊಂಡು ಕನಕ ತಲೆ ಚೆಚ್ಕೊಂಡು ಅಳ್ತಾ ಇರ್ತಾಳೆ. ಕನಕನ್ ಪರಿಸ್ಥಿತಿ ನೋಡಿ ಮೀನಾ ಕೂಡ ಕಣ್ಣೀರ್ ಹಾಕ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.